ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ವರ್ಷಿಣಿ ಆಚಾರ್ಯ. ಮೊದಲಿಗೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ವಾಪಸಂದ್ರ ಬ್ರಿಡ್ಜ್ ಬಳಿ ಸರಣಿ ಅಪಘಾತ. ಟಿಪ್ಪರ್ ಆಟೋ ಹಾಗೂ ಮಿನಿ ಟೆಂಪೋ ವಾಹನಗಳ ನಡುವೆ ಸರಣಿ ಅಪಘಾತ. ನಂಜನಗೂಡಿನಲ್ಲಿ ಮುಸುಕುದಾರಿ ಕಳ್ಳರ ಕೈಚಳಕಕ್ಕೆ ಶಿಕ್ಷಕ ದಂಪತಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಕಳವು. ಕಳ್ಳತನ ಮಾಡಲು ಮಾರಕಾಸ್ತ್ರಗಳನ್ನು ಹಿಡಿದು ಹೊಂಚು ಹಾಕುತ್ತಿರುವ ಖತರ್ನಾಕ್ ಕಳ್ಳರು. ನಕಲಿ ಸಿಗರೇಟ್ ತಯಾರಿಸಿ ಮಾರುತ್ತಿದ್ದ ತಮಿಳುನಾಡು ಮೂಲದವರನ್ನ ಬಂಧಿಸಿದ ಚಿಂತಾಮಣಿ ಪೊಲೀಸರು. ಲಕ್ಷ ಮೌಲ್ಯದ ನಕಲಿ ಸಿಗರೇಟ್ಗಳನ್ನು ಸೀಸ್ ಮಾಡಿದ ಪೊಲೀಸರು. ವಾರ್ತೆಗಳ ವಿವರ. ಬೆಳ್ಳಂಬೆಳಿಗ್ಗೆ ಟಿಪ್ಪರ್, ಆಟೋ ಹಾಗೂ ಮಿನಿ ಟೆಂಪೋ ವಾಹನಗಳ ನಡುವೆ ಸರಣಿ ಅಪಘಾತವಾಗಿದ್ದು, ಘಟನೆಯಲ್ಲಿ 3 ವಾಹನಗಳು ಜಖಮಾಗಿರುವ ಘಟನೆ ಚಿಕ್ಕಬಳ್ಳಾಪುರ ನಗರದ ವಾಪಸಂದ್ರ ಸೇತುವೆ ಬಳಿ ನಡೆದಿದೆ. ಬೆಳ್ಳಂಬೆಳಗ್ಗೆ ಟಿಪ್ಪರ್, ಆಟೋ ಹಾಗೂ ಮಿನಿ ಟೆಂಪೋ ವಾಹನಗಳ ನಡುವೆ ಸರಣಿ ಅಪಘಾತವಾಗಿರುವ ಘಟನೆ ಚಿಕ್ಕಬಳ್ಳಾಪುರ ವಾಪಸಂದ್ರದ ಭಗವತಿ ಹೋಟೆಲ್ ಮುಂಭಾಗ ಬ್ರಿಡ್ಜ್ ಬಳಿ ನಡೆದಿದೆ. ಅಂದಹಾಗೆ ಬಾಗೇಪಲ್ಲಿ ಕಡೆಯಿಂದ ಬಂದ ಮಿನಿ ಟೆಂಪೋ ಬ್ರಿಡ್ಜ್ ಬಳಿ ನಿಧಾನವಾಗಿ ಬಲಭಾಗಕ್ಕೆ ತಿರುಗಿಸಿದಾಗ ಹಿಂಬದಿಯಿಂದ ಅತಿ ವೇಗವಾಗಿ ಬಂದ ಟಿಪ್ಪರ್ ಚಾಲಕನ ನಿಯಂತ್ರಣಕ್ಕೆ ಸಿಗದೆ ಮಿನಿ ಟೆಂಪೋಗೆ ಡಿಕ್ಕಿ ಹೊಡೆದು ನಂತರ ಆಟೋಗೆ ಡಿಕ್ಕಿ ಹೊಡೆದಿದೆ. ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಅದೃಷ್ಟವಶಾತ್ ಸಣ್ಣ ಪುಟ್ಟ ಗಾಯಗಳೊಂದಿಗೆ ಚಾಲಕರು ಪರಾರಿಯಾಗಿದ್ದಾರೆ. ಇನ್ನು ಆಟೋ ಟಿಪ್ಪರ್ ಕೆಳಗಡೆ ಸಿಲುಕಿಕೊಂಡು ಜೆಸಿಬಿ ಮೂಲಕ ಹೊರತೆಗೆಯಲು ಹರಸಾಹಸ ಪಟ್ಟರು. ಟಿಪ್ಪರ್ ಡಿಕ್ಕಿ ಹೊಡೆದ ರಭಸಕ್ಕೆ ಮಿನಿ ಟೆಂಪೋ ಪಲ್ಟಿಯಾಗಿದ್ದು, ಅದರಲ್ಲಿದ್ದ ಚೆಂಡು ಹೂವ ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿದೆ. ಚಿಕ್ಕಬಳ್ಳಾಪುರ ಸಂಚಾರಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಸಂಚಾರಿ ಪೊಲೀಸರಿಂದ ವಾಹನಗಳ ತೆರವು ಕಾರ್ಯಾಚರಣೆ ಮಾಡಲಾಗಿದೆ. ನಾವು ಇಲ್ಲಿ ನಾಲ್ಕು ಆಟೋಗಳು ನಿಲ್ಲಿಸಿದ್ವಿ ಸರ್. ಇಲ್ಲಿ ನಿಲ್ಲಿಸಿದ್ರೆ ಆ ಕಡೆಯಿಂದ ಟಿಪ್ಪರು ಬಂತು. ಈ ಹೂವು ಗಾಡಿ ಲೈಲ್ಯಾಂಡ್ ಬಂದು ಆ ಕಡೆಯಿಂದ ತಿರ್ಸಿಬಿಡ್ತು. ತಿರ್ಸಿದಕ್ಕೆ ಓವರ್ ಸ್ಪೀಡಲ್ಲಿತ್ತು ಟಿಪ್ಪರು. ಇವನು ಲೈಲ್ಯಾಂಡವನು ನಿಲ್ಲಿಸಿದ್ರೆ ಸರೋಗೋದು ಸೀದಾ ದೂರ ಬಿಟ್ಟವು ಹೈವೇ ಒಳಗಡೆ. ಆಮೇಲೆ ನಾವು ಇಲ್ಲಿಂದ ಬರೋಷ್ಟೊತ್ತಿಗೆ ಗಾಡಿ ಒಂದಕ್ಕೊಂದು ಜಾಮ್ ಆಗಿದೆ. ಆಟೋಗಳಿಗೆ ಅಂದರೆ ಯಾರಿಗೂ ಏನಾಗಿಲ್ಲ. ಯಾರು ಅಮ್ಮ ಪಾಪ ಲೇಬರು ಟಿಪ್ಪರಲ್ಲಿ ಇದ್ಲು. ಟಿಪ್ಪರಿಂದ ಪಾಪ ಹಿಡಿದು ಅಮ್ಮನು ಆಸ್ಪತ್ರೆಗೆ ಕಳಿಸ್ತೀವಿ ಆಟೋದಲ್ಲಿ. ನಮ್ಮ ಆಟೋದಲ್ಲೇ ಕಳಿಸ್ತೀವಿ. ಇಲ್ಲ ನಾನು ಮನೆಗೆ ಹೋಗ್ತೀನಿ ಅಂತ ಹೊರಟೋದು. ಇನ್ನು ಅವರಿಬ್ಬರು ಅಲ್ಲಿ ಬಿದ್ದಿದ್ರು. ಅವ್ರು ಎತ್ತಿ ನಿಲ್ಲಿಸಿದ್ದಕ್ಕೆ ಅವರು ಸೇಫ್ ಆಗಿದ್ದಾರೆ. ಅವರು ಸರಿ ಏನಾಗಿ ಈ ಟೆಂಪೋದಲ್ಲೆಲ್ಲ ಚೆಂಡು ಹೂವು ಚಲೋಗಿದೆ ರೋಡ್ ಹಾಕೊಂಡು ಬಂದಿತ್ತು. ಇದು ಟಿಪ್ಪರು ಇನ್ಸೈಡ್ ಏನು ಹಾಕೊಂಡ್ಬಂದಿದ್ದು. ನಾವು ಕಾಫಿ ಕುಡಿಯೋಕೆ ಇಲ್ಲಿ ಬಂದಿದ್ದು. ಅಲ್ಲೇ ಹೊರದಲ್ಲಿ ಕಾಫಿ ಕುಡಿಯೋಕೆ ಹೋಗಿದ್ದು ಮಾತನಾಡ್ಕೊಂಡು. ತೌಳನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮುಸುಕುದಾರಿ ಕಳ್ಳರ ಕೈಚಳಕಕ್ಕೆ ಶಿಕ್ಷಕ ದಂಪತಿ ಮನೆಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಚಿನ್ನವನ್ನು ದೋಚಿರುವ ಘಟನೆ ನಂಜನಗೂಡಿನಲ್ಲಿ ತಡರಾತ್ರಿ ನಡೆದಿದೆ.
ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮತ್ತೆ ಕಳ್ಳರ ಕೈಚಳಕ ಶುರುವಾಗಿದೆ. ಸೂರ್ಯೋದಯ ನಗರ ಬಡಾವಣೆಯಲ್ಲಿ ಮಾರಕಾಸ್ತ್ರಗಳನ್ನು ಹಿಡಿದ 4 ಮುಸುಕುಧಾರಿಗಳು ಕೃತ್ಯವೆಸಗಿದ್ದಾರೆ. ಶಿಕ್ಷಕರ ದಂಪತಿ ಮನೆಗೆ ನುಗ್ಗಿದ ಕದೀಮರು ಸುಮಾರು 10 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನಾಭರಣ ದೋಚಿದ್ದಾರೆ. ಕಳ್ಳರ ಚಲನವಲನ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ನಂಜನಗೂಡು ತಾಲೂಕಿನ ದೇವರಾಯಶೆಟ್ಟಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕರಾಗಿರುವ ಜಯಪ್ರಕಾಶ್ ಎಂಬುವರ ಮನೆಯಲ್ಲಿ ಕೃತ್ಯ ಗೋಲ್ಡ್ ಚೈನು, ಬ್ರೇಸ್ಲೆಟು, ನಮ್ಮ ತಾಯಿ ಒಂದು ಮಂಗಳಸೂತ್ರ ಹೊಸ್ದಾಗಿ ಮಾಡಿಸಿದ್ದು, ರಿಂಗು, ನನ್ನ ಹೆಂಡ್ತಿದೊಂದು ನೆಕ್ಲೇಸು, ಅವಳ ಕಿವಿ ಓಲೆಗಳೊಂದು 5 ಜೊತೆ ಇದ್ದಂಥವು, ಅವೆಲ್ಲ ಇನ್ನೊಂದಷ್ಟು ಸಣ್ಣ ಪುಟ್ಟ ಉಂಗುರಗಳು ಎಲ್ಲ ಸೇರಿ ಹೋಗಿವೆ ಸರ್. ರಾತ್ರಿಯಿಂದ ನಾವು ಅಲ್ಲಿದ್ದು ಹಳೆ ಮನೆ ಶಿಫ್ಟ್ ಮಾಡ್ತಾಯಿದ್ವಿ, ಅಲ್ಲೊಂದಷ್ಟು ಲಗೇಜ್ ಇತ್ತು, ಅದನ್ನ ಇಲ್ಲೆಲ್ಲ ಮಾಡಿ ಇಟ್ಬಿಟ್ಟು ಬೀಗ ಹಾಕೊಂಡು ಅಲ್ಲಿ ಹೋಗಿದ್ವಿ. ಕ್ಲೀನ್ ಮಾಡಿ ಬೀಗ ಹಾಕ್ಕೊಂಡು ಟಯರ್ಡ್ ಆಗಿಬಿಟ್ಟಿತ್ತು 2-3 ದಿನ. ನಮಗೂ ಸುಸ್ತಾಗಿ ಮಲಗಿಬಿಟ್ವಿ ಇಲ್ಲಿ. ಅವತ್ತು ಗುರುವಾರನೇ ಶಿಫ್ಟ್ ಮಾಡಿ ಪೂಜೆ ಮಾಡಿದ್ವಿ ಇಲ್ಲಿ. 2 ದಿನವೂ ಹಂಗೆ ಆಗಿತ್ತು. 3ನೇ ದಿನ ಈ ಥರ ಆಗಿದೆ. ಶನಿವಾರ ಬೆಳಗ್ಗೆ ಬಂದು ನೋಡಿದಾಗ ಡೋರ್ ಓಪನ್ ಇತ್ತು. ಡೋರ್ ಓಪನ್ ಇದೆಲ್ಲ ಯಾರು ಓಪನ್ ಮಾಡಿರಲಿಲ್ಲ ಅಂತ ಒಳಗೆ ನೋಡಿದಾಗ ಡೋರ್ ಓಪನ್ ಆಗಿದೆ. ಬೇರೆಯವ್ರ ಬಗ್ಗೆ ಅಂತಲೇ ನನ್ನ ಮೇಲೆ ಯಾರೋ ಮಾಡಿರ್ಬೇಕು, ಯಾರು ಮಾಡಿದಾರೆ ನನ್ನ ಅಂತ ಕೆಲವ್ರಿಗೆ ಮಾಡಿದರೆ ಯಾರೋ ಕಾಡು ಅಂತ, ಅವರು ತುಂಬ ಎಕ್ಸ್ಪರ್ಟ್ ಇರೋ ಅಂತಾರೆ ಮಾಡಿರ್ಬೇಕೇನೋ ಅಂತ ಅನಿಸುತ್ತೆ. ಜುಬಿಲಿಯಂಟ್ ಬಡಾವಣೆಯಲ್ಲಿ ಬಾಡಿಗೆಗೆ ಇದ್ದ ಜಯಪ್ರಕಾಶ್ ಅವರು ಸೂರ್ಯೋದಯ ಬಡಾವಣೆ ಮನೆಗೆ ಬಾಡಿಗೆಗಾಗಿ ಬಂದಿದ್ದಾರೆ. ಗುರುವಾರ ನಗದು ಮತ್ತು ಚಿನ್ನಾಭರಣಗಳ ಸಮೇತ ಪೀಠೋಪಕರಣಗಳನ್ನು ಹೊಸ ಮನೆಗೆ ಶಿಫ್ಟ್ ಮಾಡಿದ್ದಾರೆ. ಮರುದಿನ ಮನೆಗೆ ವಾಪಸ್ ಬರಲು ನಿರ್ಧರಿಸಿ ಹಳೆ ಮನೆಯಲ್ಲಿ ರಾತ್ರಿ ಮಲಗಿದ್ದಾರೆ. ಬೆಳಗ್ಗೆ ಎದ್ದು ಹೊಸ ಮನೆಗೆ ತೆರಳಿದಾಗ ಬಾಗಿಲ ಬೀಗ ಮುರಿದು ಕೃತ್ಯ ನಡೆಸಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಇನ್ನು ನಗದು ಸೇರಿದಂತೆ ಸುಮಾರು 10 ಲಕ್ಷ ಮೌಲ್ಯದ 180 ಗ್ರಾಂ ಚಿನ್ನಾಭರಣ ಕಳ್ಳರು ದೋಚಿಕೊಂಡು ಪರಾರಿಯಾಗಿದ್ದಾರೆ. ಆತಂಕವೆಂದರೆ ಕಳ್ಳರು ರಾತ್ರಿ ವೇಳೆ ಮಾರಕಾಸ್ತ್ರಗಳನ್ನು ಹಿಡಿದು ಹೊಂಚು ಹಾಕುತ್ತಿರುವ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನಂಜನಗೂಡು ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಲಕ್ಷಾಂತರ ರೂಪಾಯಿ ಮೌಲ್ಯದ ನಕಲಿ ಸಿಗರೆಟ್ಗಳನ್ನು ಸೀಸ್ ಮಾಡಿ 3 ಆರೋಪಿಗಳನ್ನು ವಶಕ್ಕೆ ಪಡೆದು ಜೈಲಿಗಟ್ಟಿದ ಪೊಲೀಸರು. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ.
ಲಕ್ಷಾಂತರ ರೂಪಾಯಿ ಮೌಲ್ಯದ ಬಂಡಲ್ ನಕಲಿ ಸಿಗರೇಟ್ ಪ್ಯಾಕ್ಗಳನ್ನು ಜೋಡಿಸುತ್ತಿರುವ ಪೊಲೀಸರು. ಮುಂದೆ ಥೇಟ್ ಅಮಾಯಕರಂತೆ ಕುಳಿತಿರುವ ಮೂವರು ದಂಧೆಕೋರರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರ ಪೊಲೀಸ್ ಠಾಣೆ ಮುಂಭಾಗ. ಹೌದು, ಚಿಂತಾಮಣಿ ನಗರದ ಎಪಿಎಂಸಿ ಮಾರುಕಟ್ಟೆ ಬಳಿ ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿರುವ ಪೊಲೀಸರು 6,71,484 ರೂಪಾಯಿ ಮೌಲ್ಯದ ನಕಲಿ ಸಿಗರೇಟ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಇನ್ನು ಐಟಿಸಿ ಕಂಪನಿಯ ಲೇಬಲ್ ಬಳಸಿ ನಕಲಿ ಸಿಗರೇಟ್ ತಯಾರಿಸಿ ಮಾರಾಟ ಮಾಡಲಾಗುತ್ತಿರುವುದನ್ನು ತಿಳಿದ ಐಟಿಸಿ ಕಂಪನಿಯವರು ಚಿಂತಾಮಣಿ ನಗರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ದೂರಿನ ಮೇರೆಗೆ ತನಿಖೆ ಶುರು ಮಾಡಿದ ಪೊಲೀಸರು ಐಟಿಸಿ ಕಂಪನಿಯವರಿಂದ ಮಾಹಿತಿ ಆಧರಿಸಿ ಪೊಲೀಸರಿಂದ ದಾಳಿ ನಡೆಸಲಾಗಿದೆ. ಐಟಿಸಿ ಕಂಪನಿಯ ಲೇಬಲ್ ಬಳಸಿ ನಕಲಿ ಸಿಗರೇಟ್ ತಯಾರಿಸಿ ಮಾರಾಟ ಮಾಡುತ್ತಿದ್ದಂತೆ ನಕಲಿ ಸಿಗರೇಟ್ ಸಾಗಾಟ ಮಾಡುತ್ತಿದ್ದ ದರ್ಶನ್, ಕಾರ್ತಿಕ್, ಗೋಪಾಲ್ ಹಾಗೂ ಸಾಗಾಟಕ್ಕೆ ಬಳಸಿದ ಬೊಲೆರೋ ಕಾರು ಸೇರಿದಂತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಇನ್ನು ಆರೋಪಿಗಳು ದರ್ಶನ್, ಕಾರ್ತಿಕ್ ಇಬ್ಬರು ಮಂಡ್ಯ ಜಿಲ್ಲೆಯವರಾಗಿದ್ದು ಕೂಲಿ ಕೆಲಸ ಮಾಡಿಕೊಂಡು ಜೀವನ ನಡೆಸುತ್ತಿದ್ರಂತೆ. ಗೋಪಾಲ್ ಮೂಲತಃ ತಮಿಳುನಾಡು ರಾಜ್ಯದ ಡ್ರೈವರ್ ಕೆಲಸ ಮಾಡುತ್ತಿದ್ದು ಮೂವರು ನಕಲಿ ಸಿಗರೇಟ್ ದಂಧೆಯಲ್ಲಿ ತೊಡಗಿ ಈಗ ಚಿಂತಾಮಣಿ ನಗರ ಪೊಲೀಸರ ಅತಿಥಿಯಾಗಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಚಿಂತಾಮಣಿ ಟೌನ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ 14ನೇ ತಾರೀಕಿಗೆ ಒಂದು ಫೇಕ್ ಸಿಗರೇಟ್ಸ್ದು ಕೇಸ್ ರಿಜಿಸ್ಟರ್ ಆಗಿದೆ. ಈ ಕೇಸಲ್ಲಿ ಕಂಪ್ಲೇನೆಂಟ್ ITC ಕಂಪನಿದವರು ಇದ್ದಾರೆ. ITC ಕಂಪನಿದು ಆಫೀಸರ್ಸ್ ಬಂದು ಇಲ್ಲಿ ನಮ್ಮ ಚಿಂತಾಮಣಿ ಟೌನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಕಿ ಯಾರು ಆಸಾಮಿಗಳು ಇಲ್ಲಿಗಲ್ ಸಾಗಾಣಿಕೆ ಮಾಡ್ತಾ ಇದ್ದಾರೆ, ಇಲ್ಲಿಗಲ್ ಟ್ರೇಡಿಂಗ್ ಮಾಡ್ತಾ ಇದ್ದಾರೆ ಫೇಕ್ ಸಿಗರೇಟ್ಸ್ದು. ಆ ಬೇಸಿಸ್ ಮೇಲೆ ನಾವು APMC ಮಾರ್ಕೆಟಲ್ಲಿ ದಾಳಿ ಮಾಡಿ ಈ ಅರೌಂಡ್ 6 lakhs ಅಮೌಂಟು ಫೇಕ್ ಸಿಗರೇಟ್ಸ್ ನಾವು ಪತ್ತೆ ಮಾಡಿ ಅದನ್ನು ಸೀಸ್ ಮಾಡಿದ್ದೀವಿ. ಈ ಕೇಸಲ್ಲಿ ನಮಗೆ ಟೋಟಲ್ 3 ಜನ ಆರೋಪಿ ಸಿಕ್ಕಿದೆ. ಫಸ್ಟ್ ದರ್ಶನ್, ಇವರು ಮಂಡ್ಯ ಡಿಸ್ಟ್ರಿಕ್ದವರು, ಕೂಲಿ ಕೆಲಸ ಮಾಡ್ತಾರೆ. ಇನ್ನೊಬ್ಬರು ಕಾರ್ತಿಕ್, ಇವರು ಕೂಡ 26 years ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಇವರು KR ಪೇಟೆ ತಾಲೂಕು ಮಂಡ್ಯ. ಇನ್ನೊಬ್ಬರು ಆರೋಪಿ ಗೋಪಾಲ್, 39 years, ಇವರು ಡ್ರೈವರ್ ಆಗಿ ಕೆಲಸ ಮಾಡ್ತಾರೆ. ಇವರದು ನಾಮಕ್ಕಲ್ ಡಿಸ್ಟ್ರಿಕ್ಟ್ ತಮಿಳುನಾಡು ಇಲ್ಲೇ ಇದೆ. ಈ 3 ಜನ ಈ ಕೇಸಲ್ಲಿ ಇನ್ವಾಲ್ವ್ ಇದ್ದಾರೆ. ಟೋಟಲ್ ಅರೌಂಡ್ 6 lakhsದು ಫೇಕ್ ಸಿಗರೇಟ್ಸ್ ನಾವು ಸೀಸ್ ಮಾಡಿದ್ದೀವಿ. ಜೊತೆಗೆ ಈ ಬೊಲೆನೋ ಕಾರ್ ಏನು ಯೂಸ್ ಮಾಡಿದ್ದಾರೆ ಅದನ್ನು ಟ್ರಾನ್ಸ್ಪೋರ್ಟ್ ಮಾಡೋಕ್ಕೆ ಅದನ್ನು ಸೀಸ್ ಮಾಡಿದ್ದೀವಿ. ಈ ಕೇಸಲ್ಲಿ ಕಾಪಿರೈಟ್ ಆ್ಯಕ್ಟ್ ಮತ್ತು ಚೀಟಿಂಗ್ ಸೆಕ್ಷನ್ಸಲ್ಲಿ ಕೇಸ್ ರಿಜಿಸ್ಟರ್ ಆಗಿದೆ. ಅದು ನಾವು ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ನಕಲಿ ಹೆಂಗಿದೆ, ಒರಿಜಿನಲ್ ಹೆಂಗಿದೆ, ಅದು ITC ಕಂಪ್ನಿದವರು ಸ್ವಂತ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ITC ಅಂದರೆ ಇಂಡಿಯನ್ ಟೊಬ್ಯಾಕೋ ಕಂಪ್ನಿ, ಇಟ್ ಈಸ್ ಒನ್ ಆಫ್ ದ ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಸಿಗರೇಟ್ಸ್ ಇನ್ ಇಂಡಿಯಾ. ಅವ್ರಿಗೆ ಮೇ ಬಿ ಏನಾದರೂ ಮಾಹಿತಿ ವಗೇರ ಇತ್ತು ಮೊದಲಿಂದ ಕಿ ಚಿಂತಾಮಣಿಯಲ್ಲಿ ಫೇಕ್ ಸಿಗರೇಟ್ಸ್ ವಗೇರ ಸಪ್ಲೈ ಆಗ್ತಾಯಿದೆ. ಸೊ ಅವರು ಬಂದು ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈ ವಿಚಾರ ಸಿಗರೇಟ್ಸ್ದು ಬೇರೆ ಯಾವುದೂ ಜಾಗ ಆಗಿಲ್ಲ, ಬಟ್ ಮೊನ್ನೆ ಬಾಗೇಪಲ್ಲಿಯಲ್ಲಿ ಒಂದು ಕಾಪಿರೈಟ್ದು ಇನ್ನೊಂದು ಕೇಸ್ ಆಗಿತ್ತು. ಸ್ಪಾರ್ಕ್ಸ್ ಕಂಪನಿದು ಶೂಸ್ ಮತ್ತು ಸ್ಯಾಂಡಲ್ಸ್, ಸ್ಲೀಪರ್ಸ್ ವಗೇರದು ಪ್ರಾಡಕ್ಟ್ಸ್ ಇದೆ. ಸೊ ಬಾಗೇಪಲ್ಲಿಯಲ್ಲಿ ಸ್ಪಾರ್ಕ್ಸ್ ಕಂಪ್ನಿದವರು ಬಂದು ಒಂದು ಫುಟ್ವೇರ್ ಅಂಗಡಿಗೆ ದಾಳಿ ಮಾಡಿ ಫೇಕ್ ಪ್ರಾಡಕ್ಟ್ಸ್ ಸೆಲ್ ಮಾಡ್ತಾ ಇದ್ದಾರೆ. ಆ ವಿಚಾರ ಬಗ್ಗೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದು ಕೂಡ ಒಂದು ಬಾಗೇಪಲ್ಲಿ ಸ್ಟೇಷನಲ್ಲಿ ಲಾಸ್ಟ್ ಮಂತ್ FIR ರಿಜಿಸ್ಟರ್ ಆಗಿದೆ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಅದೊಂದು ರಾಷ್ಟ್ರೀಯ ಹೆದ್ದಾರಿ 69. ಇದೇ ರಸ್ತೆಯಲ್ಲಿ ಪ್ರತಿದಿನ SP ಅವರು ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸಂಚರಿಸುತ್ತಾರೆ. ಆ ರಸ್ತೆಗೆ ಹೊಂದಿಕೊಂಡಂತೆ ಇರುವ ಮನೆಯೊಂದರಲ್ಲಿ ಮಠ ಮಧ್ಯಾಹ್ನ ಚಿನ್ನಾಭರಣ, ನಗದು ಕದ್ದು ಎಸ್ಕೇಪ್ ಆಗಿದ್ದ ಅಂತಾರಾಜ್ಯ ಪ್ರಚಂಡ ದರೋಡೆಕೋರರನ್ನು ಹಿಡಿದು ಜೈಲಿಗಟ್ಟಿದ್ದಾರೆ. ಅದೆಲ್ಲಿ ಅಂತೀರಾ? ಈ ವರದಿ ನೋಡಿ. ಹೀಗೆ ಅಮಾಯಕರಂತೆ ದೃಶ್ಯಗಳಲ್ಲಿ ಕಾಣಿಸುತ್ತಿರುವ ಇವರ ಹೆಸರುಗಳು: ಪಿಂಕ್ ಶರ್ಟ್ ಧರಿಸಿರುವ ವ್ಯಕ್ತಿ ರಾಹುಲ್ ಕುಮಾರ್, ಗ್ರೀನ್ ಶರ್ಟ್ ಸೈಯದ್ ಶರೀಫ್, ವೈಟ್ ಶರ್ಟ್ ಅಲ್ಲಾ ಬಕಾಶ್. ಮೂವರು ಸೇರಿ ಅಣಕನೂರು ಗ್ರಾಮದ ಮುನಿಯಪ್ಪ ಹಾಗೂ ಮುನಿನರಸಮ್ಮ ದಂಪತಿಗಳ ಮನೆಯಲ್ಲಿ ಚಿನ್ನಾಭರಣ ಹಾಗೂ ನಗದು ಕದ್ದು ಎಸ್ಕೇಪ್ ಆಗಿದ ಅಂತಾರಾಜ್ಯ ಕಳ್ಳರನ್ನ ಹಿಡಿದ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯ ಪೊಲೀಸರು. ಹೌದು,
ಹೌದು, ಕಳೆದ ನವೆಂಬರ್ 27ರಂದು ಅಣಕನೂರು ಗ್ರಾಮದ ಮುನಿಯಪ್ಪ ಹಾಗೂ ಮುನಿನರಸಮ್ಮ ದಂಪತಿಗಳ ಮನೆಯಲ್ಲಿ 10 ಗ್ರಾಂ ಚಿನ್ನದ ಓಲೆ, 25 ಗ್ರಾಂ ನಕ್ಲೆಸ್ ಹಾಗೂ 2,50,000 ರೂಪಾಯಿ ಹಣವನ್ನು ದೋಚಿ ಪರಾರಿಯಾಗಿದ್ರು. ಇನ್ನು ಮುನಿಯಪ್ಪ ಹಾಗೂ ಮುನಿನರಸಮ್ಮ ಕುಟುಂಬದವರು ನವೆಂಬರ್ 27ರಂದು ಜಮೀನಿನಲ್ಲಿ ರಾಗಿ ಹೊಲ ಕಟಾವುಗೆಂದು ತೋಟಕ್ಕೆ ಹೋಗಿದ್ದಾರೆ. ಮಧ್ಯಾಹ್ನ ಮಗಳು ಮನೆಗೆ ಬಂದಾಗ ಮನೆಯ ಬಾಗಿಲು ಓಪನ್ ಇರುವುದನ್ನು ಮನೆಯೊಳಗೆ ಹೋಗಿ ನೋಡಿದ್ರೆ ಮಗಳ ಮದುವೆಗೆಂದು ಕೂಲಿ ಮಾಡಿ ಕೂಡಿಟ್ಟಿದ್ದ 10 ಗ್ರಾಂ ವಾಲೆ, 25 ಗ್ರಾಂ ನಕ್ಲೇಸು ಹಾಗೂ 2.5 ಲಕ್ಷ ರೂಪಾಯಿ ದುಡ್ಡು ಕಳ್ಳತನವಾಗಿದೆ. ಇದರಿಂದ ಗಾಬರಿಗೊಂಡು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಠಾಣೆಯಲ್ಲಿ ದೂರು ನೀಡಿದ್ದಾರೆ. ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆ ಶುರು ಮಾಡಿದ ಪೊಲೀಸರು ಸ್ಥಳಕ್ಕೆ ಬಂದ ಪೊಲೀಸರು ಸಿಸಿ ಕ್ಯಾಮೆರಾ ಹಾಗೂ ಬೆರಳಚ್ಚು ಆಧರಿಸಿ ತನಿಖೆ ಶುರು ಮಾಡಿ ಕಳ್ಳರಿಗೆ ಬಲೆ ಬೀಸಿ ಆರೋಪಿಗಳನ್ನ ವಶಪಡಿಸಿಕೊಂಡು ವಿಚಾರಣೆ ನಡೆಸಿದ್ದಾರೆ. ಇನ್ನು ಪೊಲೀಸರ ವಿಚಾರಣೆಯಲ್ಲಿ ಬಾಯಿ ಬಿಟ್ಟಿದ್ದಾರೆ. ಆರೋಪಿಗಳಿಂದ 25 ಗ್ರಾಂ ಚಿನ್ನ ಹಾಗೂ 25,000 ಕ್ಯಾಶ್ ವಶಪಡಿಸಿಕೊಂಡಿದ್ದಾರೆ. ಇನ್ನು ಆರೋಪಿಗಳು ಪಿಂಕ್ ಶರ್ಟ್ ಧರಿಸಿರುವ ವ್ಯಕ್ತಿ ರಾಹುಲ್ ಕುಮಾರ್, ಗ್ರೀನ್ ಶರ್ಟ್ ಸೈಯದ್ ಶರೀಫ್, ಇನ್ನ ಇಬ್ಬರು ಮೂಲತಃ ಆಂಧ್ರದವರಾಗಿದ್ದು ವೈಟ್ ಶರ್ಟ್ ಅಲ್ಲಾ ಬಕಾಶ್ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ನಗರದಲ್ಲಿ ವಾಸವಾಗಿದ್ದಾರೆ. ರಾಹುಲ್ ಕುಮಾರ್ ಹಾಗೂ ಸೈಯದ್ ಶರೀಫ್ ಇಬ್ಬರು ಅಲ್ಲಾ ಬಕಾಶ್ ನೋಡಲು ಆಂಧ್ರದಿಂದ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದಾರೆ. ನಂತರ ಸ್ನೇಹಿತರು 3 ಸೇರಿ ತಮ್ಮನಾಯಕನಹಳ್ಳಿ ಗೇಟ್ ಬಳಿ ಇರುವ ಬಾರಿನಲ್ಲಿ ಎಣ್ಣೆ ಪಾರ್ಟಿ ಮಾಡಿ ನಂತರ ಅಣಕನೂರು ಬಳಿ ಬೇಕರಿಯಲ್ಲಿ ಟೀ ಕುಡಿಯಲು ಹೋದಾಗ ಮನೆ ಬಾಗಿಲು ಹಾಕಿರುವುದನ್ನು ಕಂಡ ಕುಖ್ಯಾತ ಕಳ್ಳ ರಾಹುಲ್ ಕುಮಾರ್ ಮನೆಯ ಬಾಗಿಲ ಹೊಡೆದು ಮನೆಗೆ ನುಗ್ಗಿ ಕದ್ದು ಪರಾರಿಯಾಗಿದ್ದಾರೆ. ಇನ್ನು ಆರೋಪಿ ರಾಹುಲ್ ಕುಮಾರ್ ಅಂತಾರಾಜ್ಯದ ಪ್ರಚಂಡ ಕಳ್ಳನಾಗಿದ್ದು ಅವನ ಮೇಲೆ ಬೇರೆ ಬೇರೆ ರಾಜ್ಯದಲ್ಲಿ 97 ಕೇಸ್ಗಳಿದ್ದು ಈಗ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರ ಅತಿಥಿಯಾಗಿದ್ದಾನೆ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಚಿಕ್ಕಬಳ್ಳಾಪುರ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಲಾಸ್ಟ್ ಮಂತ್ 27 ನವೆಂಬರ್ ಒಂದು ಅಣಕನೂರು ಊರಲ್ಲಿ ಒಂದು ಮನೆ ಕಳ್ಳತನ ಡೇ ಟೈಮಲ್ಲಿ ರಿಪೋರ್ಟ್ ಆಗಿತ್ತು. ಈ ಕಂಪ್ಲೇಂಟ್ ಪ್ರಕಾರ ಅವರು ಮನೆ ಲಾಕ್ ಮಾಡಿ ಬೆಳಿಗ್ಗೆ ಯಾವುದೋ ಜಾಗಕ್ಕೆ ಹೋಗಿದ್ದಾರೆ. ವಾಪಸ್ ಬಂದಾಗ 3:30 ಆಯಿತು, 3:15 ಆಯಿತು. ಆಮೇಲೆ ಅವ್ರಿಗೆ ಗೊತ್ತಾಯಿತು ಕಿ ಯಾರು ಆಸಾಮಿಗಳು ಮನೆಯಲ್ಲಿ ಕಳ್ಳತನ ಮಾಡ್ಕೊಂಡು ಹೋಗಿದ್ದಾರೆ. ಈ ಕಳ್ಳತನಲ್ಲಿ ಅವ್ರದ್ದು ಮನೆಯಿಂದ ಗೋಲ್ಡ್ ಇಯರಿಂಗ್ಸ್ ಮತ್ತು ಬೇರೆ ಗೋಲ್ಡ್ ಐಟಮ್ಸ್ ಮತ್ತು ಸ್ವಲ್ಪ ಕ್ಯಾಶ್ ಇದು ಎಲ್ಲ ಕಳ್ಳತನ ಆಗಿತ್ತು. ಈ ಥರ ಅವರು FIR ಅಲ್ಲಿ ಕೊಟ್ಟಿದ್ದಾರೆ ನಮಗೆ. ಆಮೇಲೆ ನಾವು ಒಂದು ಸೀನ್ ಆಫ್ ಕ್ರೈಮ್ಗೆ ವಿಸಿಟ್ ಮಾಡಿ ಅಲ್ಲಿಂದ ಎವಿಡೆನ್ಸಸ್ ವಗೇರೆ ಎಲ್ಲ ಕಲೆಕ್ಟ್ ಮಾಡಿದ್ದೀವಿ. ಆಮೇಲೆ ಈ ಕೇಸ್ದು ಅನಾಲಿಸಿಸ್ ಟೈಮಲ್ಲಿ ನಮಗೆ ಗೊತ್ತಾಯಿತು ಕಿ ಒಬ್ಬರು ಆರೋಪಿ ಹೈದರಾಬಾದವರು ಇಲ್ಲಿ ಬಂದು ಕಳ್ಳತನ ಮಾಡಿದ್ದಾರೆ. ಸೊ ಈ ಕೇಸಲ್ಲಿ ನಾವು ಟೋಟಲ್ 3 ಜನ ಆರೋಪಿಗೆ ಈಗ ಕರ್ಕೊಂಡ್ಬಂದಿದ್ದೀವಿ. ಈ ಫಸ್ಟ್ ಆರೋಪಿ A1 ರಾಹುಲ್ ಕುಮಾರ್, ಇವರು ಚಾರ್ಮಿನಾರ್ ಹೈದರಾಬಾದ್ ಹತ್ರ ಇವರದು ವಾಸ ಇದೆ. ಇನ್ನೊಬ್ಬರು ಆರೋಪಿ ಅಲ್ಲಾ ಬಕ್ಷ್, ಇವರು ಶಿಲ್ಘಟ್ಟ ಸಿಟಿ. ಮತ್ತು ಇನ್ನೊಬ್ಬರು ಸೈಯದ್ ದಾವೂದ್, ಇವರು ಕೂಡ ನೆಲ್ಲೂರು ಆಂಧ್ರ ಪ್ರದೇಶ್. ಈ 3 ಜನಗೆ ನಾವು ಅರೆಸ್ಟ್ ಮಾಡಿ ಬಂದಿದ್ದೀವಿ. ಔಟ್ ಆಫ್ ದಟ್ ಈ ಕೇಸಲ್ಲಿ A1 ಯಾರು ಇದ್ದಾರೆ ರಾಹುಲ್ ಕುಮಾರ್ ಶರ್ಮಾ, ಇವರ ಮೇಲೆ ಸುಮಾರು ಕೇಸಸ್ ಇದೆ ಆಲ್ ಓವರ್ ಸೌತ್ ಇಂಡಿಯಾ. ಈ ನಮ್ಮ ಕರ್ನಾಟಕದಲ್ಲಿ ಮತ್ತು ಆಂಧ್ರ ಪ್ರದೇಶಲ್ಲಿ ಜಾಸ್ತಿ ಕೇಸಸ್ ಇದೆ, ಆಂಧ್ರ ಪ್ರದೇಶ ತೆಲಂಗಾಣಲ್ಲಿ. ನಮ್ಮ ಮಾಹಿತಿ ಪ್ರಕಾರ ಟೋಟಲ್ 97 ಕೇಸಸ್ ಕಳ್ಳತಂದು ಇವರ ಮೇಲೆ ಇದೆ. ಮತ್ತು ಈ ಕೇಸಲ್ಲಿ ನಾವು 20 ಗ್ರಾಮ್ಸ್ ಗೋಲ್ಡ್ ಮತ್ತು 25,000 ಕ್ಯಾಶ್ದು ರಿಕವರಿ ಮಾಡಿದ್ದೀವಿ. ಸೊ ಈ ಕೇಸಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ನಮ್ಮ ಟೀಮ್ ಮತ್ತು ನಮ್ಮ ಟೆಕ್ನಿಕಲ್ ಸ್ಟಾಫ್, ಫಿಂಗರ್ ಪ್ರಿಂಟ್ ಸ್ಟಾಫ್ ಕೂಡ ಎಲ್ಲರೂ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ತೌಡರಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಕೇಂದ್ರ ಬೃಹತ್ ಕೈಗಾರಿಕೆಗಳು ಮತ್ತು ಉಕ್ಕು ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ 66ನೇ ಹುಟ್ಟುಹಬ್ಬವನ್ನು JDS ಮುಖಂಡರು, ಕಾರ್ಯಕರ್ತರು, ಅಭಿಮಾನಿಗಳು ವೀರಾಂಜನೇಯ ಸ್ವಾಮಿಗೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾ JDS ವತಿಯಿಂದ ಆಚರಣೆ ಮಾಡಲಾಯಿತು.
ಚಿಕ್ಕಬಳ್ಳಾಪುರ ನಗರ ಹೊರವಲಯದ ಸೂಲಾಲಪ್ಪನ ದಿನ್ನೆಯ ಬಳಿಯ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಯಶಸ್ಸು ಕೊಟ್ಟು ಕಾಪಾಡಲಿ ಎಂದು ಜೆಡಿಎಸ್ ಮುಖಂಡರು ಕಾರ್ಯಕರ್ತರು ಅಭಿಮಾನಿಗಳು ಪ್ರಾರ್ಥಿಸಿಕೊಂಡರು. ನಂತರ ದೇವಾಲಯದ ಮುಂಭಾಗ ಕೇಕ್ ಕತ್ತರಿಸುವ ಮೂಲಕ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಇನ್ನು ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷರಾದ ಮುನಿಯಪ್ಪ ಅವರು ಮಾತನಾಡಿದರು. 12/2025 ಚಿಕ್ಕಬಳ್ಳಾಪುರ ತಾಲೂಕು ವೀರಾಂಜನೇಯ ದೇವಸ್ಥಾನದಲ್ಲಿ ಈ ದೇಶದ ಕೇಂದ್ರ ಸರ್ಕಾರದಲ್ಲಿ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ನಮ್ಮ ವೀರಾಂಜನೇಯ ಸನ್ನಿಧಿಯಲ್ಲಿ ಏರ್ಪಡಿಸ್ಬೇಕು ಅಂತೇಳಿ ಎಲ್ಲ ನಮ್ಮ ಲೀಡರು ಮುಖಂಡರು ಎಲ್ಲರೂ ಮಾತಾಡಿ ಇವತ್ತು ಬೆಳಗ್ಗೆ 11:15 ವಿಶೇಷ ಪೂಜೆಯನ್ನು ವೀರಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ನಡೆದಿದೆ. ಅದೇ ರೀತಿ ಅವರ ಬರ್ತ್ಡೇ ಪ್ರಯುಕ್ತ ಕೇಕ್ನು ಸಹ ತಂದು 66 ವರ್ಷದ ಕೇಕ್ ಸಹ ಇಲ್ಲಿ ಕಟ್ ಮಾಡಿ ಎಲ್ಲರೂ ಸಿಹಿ ತಿಂಡಿಯನ್ನು ತಿನ್ನುತ್ತಾ ಇವತ್ತು ನಮ್ಮ ಕೇಂದ್ರ ಮಂತ್ರಿಗಳಾದಂಥ ಎಚ್.ಡಿ. ಕುಮಾರಸ್ವಾಮಿಯವರ 66ನೇ ಹುಟ್ಟುಹಬ್ಬವನ್ನು ಇಡೀ ದೇಶದಾದ್ಯಂತ ಆಚರಣೆ ಮಾಡ್ತಾಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಾನು ರಾತ್ರಿ ಕೆಲವು ವಿಡಿಯೋಗಳು ನೋಡಿದಾಗ ಉತ್ತರ ಪ್ರದೇಶ ಪಂಜಾಬ್ನಲ್ಲಿ NDA ಅನ್ನೋರು ವಿಶೇಷವಾಗಿ ಕೇಂದ್ರ ಮಂತ್ರಿಗಳಾದಂಥ ಕುಮಾರಸ್ವಾಮಿಯವರು ಬರ್ತಡೇ ಮಾಡ್ತಾ ಇರೋದು ನಾನು ಕಣ್ಣಾರೆ ಕಂಡೆ. ಆದ್ದರಿಂದ ಇವತ್ತು ನಮಗೆ ಈ ಹುಟ್ಟುಹಬ್ಬದ ಶುಭಾಶಯದೊಂದಿಗೆ ನಾನು ಕುಮಾರಸ್ವಾಮಿಯವರು ಕೇಳ್ಕೊಳೋದಿಷ್ಟೇ, 2028ರಲ್ಲಿ NDA ಸರ್ಕಾರ ಬರೋದು ಸತ್ಯ. ಆದ್ದರಿಂದ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಬೇಕು ಅಂತ ಇವತ್ತು ಅವರು ಹುಟ್ಟುಹಬ್ಬದ ಪ್ರಯುಕ್ತ ನಾನು ಶುಭ ಕೋರ್ತಾ ಇದ್ದೀನಿ. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ಟು ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ಚಿಕ್ಕಬಳ್ಳಾಪುರದಲ್ಲಿ 5 ವರ್ಷಗಳಿಂದ ಉತ್ತಮ ಸೇವೆಯನ್ನ ನೀಡುತ್ತಿದೆ ಅಸ್ತ್ರ ಕ್ಲಿನಿಕ್. ನಿಮಗೆ ಯಾವುದೇ ರೀತಿಯ ನೋವುಗಳಿರಲಿ ಒಮ್ಮೆ ಭೇಟಿ ಕೊಡಿ ಅಸ್ತ್ರ ಕ್ಲಿನಿಕ್ಗೆ. ಡಾಕ್ಟರ್ ಶ್ರವಣ್ ಕುಮಾರ್ ಅವರು ಯಾವುದೇ ಶಸ್ತ್ರಚಿಕಿತ್ಸೆ ಇಲ್ಲದೆ ಆಧುನಿಕ ರೀತಿಯ ಚಿಕಿತ್ಸೆಯನ್ನ ನೀಡುತ್ತಾರೆ. ನಮ್ಮಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು: ಸ್ಕ್ಯಾನಿಂಗ್ ಮೂಲಕ ನಿಮ್ಮ ನೋವನ್ನು ಪತ್ತೆ ಹಚ್ಚಿ ಇಂಜೆಕ್ಷನ್ ಮೂಲಕ ನೋವು ನಿವಾರಣೆ ಮಾಡುತ್ತಾರೆ. ಯಾವುದೇ ಹಳೆಯ ನೋವುಗಳಿರಲಿ ಇಲ್ಲಿದೆ ಸೂಕ್ತವಾದ ಚಿಕಿತ್ಸೆ. ರೀಜನರೇಟಿವ್ ಥೆರಪಿ, ಕೀಲು ನೋವು, ಸಂಧಿವಾತ, ಮೈಗ್ರೇನ್, ಕ್ಯಾನ್ಸರ್, ಫ್ರೋಝನ್ ಶೋಲ್ಡರ್, ಸಿಯಾಟಿಕಾ, ನರಗಳ ದೌರ್ಬಲ್ಯ ರೋಗಗಳಿಗೆ ಸೂಕ್ತ ಚಿಕಿತ್ಸೆ ಪಡೆಯಬಹುದು. ಇಂಟಿಗ್ರೇಟಿವ್ ಮೆಡಿಸಿನ್, ಫಿಸಿಯೋಥೆರಪಿ ಅಂಡ್ ವೆಲ್ನೆಸ್, ವೆಯ್ಟ್ ಮ್ಯಾನೇಜ್ಮೆಂಟ್, ನ್ಯೂಟ್ರಿಷನ್ ಟ್ರೀಟ್ಮೆಂಟ್ ಲಭ್ಯವಿದೆ. ಸೂಕ್ತವಾದ ಚಿಕಿತ್ಸೆಗಾಗಿ ನೀವು ಅಲ್ಲಿ ಇಲ್ಲಿ ಅಲಿಯಬೇಕಿಲ್ಲ. ಒಮ್ಮೆ ಭೇಟಿ ಕೊಡಿ ನಮ್ಮ ಅಸ್ತ್ರ ಕ್ಲಿನಿಕ್ಗೆ. ಅಸ್ತ್ರ ಕ್ಲಿನಿಕ್ ನೋವು ನಿವಾರಣೆ ಮತ್ತು ಕ್ಷೇಮ ಕ್ಲಿನಿಕ್, ಅಪೋಸಿಟ್ ರೈಲ್ವೆ ಸ್ಟೇಷನ್, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 8310196623. ನೀವೇನಾದರೂ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗುಡಿಬಂಡೆ, ಬಾಗೇಪಲ್ಲಿ, ಚಿಂತಾಮಣಿ, ಗೌರಿಬಿದನೂರು ಕಡೆಯವರ? ಹಾಗಿದ್ರೆ ಇನ್ನೂ ಏನು ಯೋಚನೆ ಮಾಡ್ತಾ ಇದ್ದೀರಾ? ಸೆಕೆಂಡ್ ಥಾಟ್ ಇಲ್ಲದೆ ನೀವು ಬರಬೇಕಾಗಿರೋದು ನಮ್ಮ ಏಸ್ ಆಕ್ವಾಟೆಕ್ಗೆ. ಯಾಕೆಂದ್ರೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ನ ನೀವು ತಗೊಂಡು ಹೋಗ್ಬೋದು. ಹಾಗೆ ಎಷ್ಟು ವೈಡ್ ವೆರೈಟಿ ಆಪ್ಷನ್ಸ್ ನಿಮಗೆ ಯಾವುದೇ ಶೋರೂಮಲ್ಲೂ ನೋಡೋಕೆ ಸಿಗೋದಿಲ್ಲ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ಸ್ ಸಿಗ್ತಾ ಇದೆಯಾ? ಹೌದು, ನಮ್ಮ ಏಸ್ ಆಕ್ವಾಟೆಕ್ನಲ್ಲಿ ಬರೀ 5,500ದಿಂದ ಒಳ್ಳೆಯ ಗುಣಮಟ್ಟದ ವಾಟರ್ ಪ್ಯೂರಿಫೈಯರ್ಸ್ ಶುರುವಾಗಿದೆ. ವೈಡ್ ವೆರೈಟಿ ಜೊತೆ ಕಾಪರ್, ಜಿಂಕ್, ಆಲ್ಕಲೈನ್ ಟೆಕ್ನಾಲಜೀಸ್. ಯಾವುದೇ ಪ್ಯೂರಿಫೈಯರ್ಸ್ ಜೊತೆ 1 ವರ್ಷದ ವ್ಯಾರಂಟಿ ಜೊತೆ ಫ್ರೀ ಇನ್ಸ್ಟಾಲೇಷನ್, ಹಾಗೆ 4 ವರ್ಷದ ಫ್ರೀ ಸರ್ವಿಸ್. ಹಾಗೆಯೇ ಯಾವುದೇ ಪ್ಯೂರಿಫೈಯರ್ಸ್ ಮಾರುಕಟ್ಟೆ ಬೆಲೆಗಿಂತ
40% ರಿಯಾಯಿತಿ ದರದಲ್ಲಿ ನಮ್ಮ ಹತ್ರ ಸಿಗ್ತಾ ಇದೆ. ಸತತವಾಗಿ 20 ವರ್ಷಗಳಿಂದ ಇವರು ಈ ಬಿಸ್ನೆಸ್ ನ ರನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಹಾಗೇನೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ನಮ್ಮ ಔಟ್ಲೆಟ್ಸ್ ಇದೆ. ನಮ್ಮ ವಿಳಾಸ ಆಪೋಸಿಟ್ ಟು ಕೆನರಾ ಬ್ಯಾಂಕ್, ಆಂಬೂರು ಬಿರಿಯಾನಿ ಪಕ್ಕದ ರಸ್ತೆ, 2ನೇ ಅಂಗಡಿ, ಬಿಬಿ ರೋಡ್, ಚಿಕ್ಕಬಳ್ಳಾಪುರ. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಮಂಗಳವಾರ ಬೆಳಿಗ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಡಿಸಿ ಕಚೇರಿಗೆ ಬಂದು ಪರಿಶೀಲನೆ ನಡೆಸಿದರು. ತುಮಕೂರು ಜಿಲ್ಲಾಧಿಕಾರಿ ಕಚೇರಿಗೆ ಮಂಗಳವಾರ ಬೆಳಿಗ್ಗೆ ಬಾಂಬ್ ಬೆದರಿಕೆ ಕರೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಶ್ವಾನದಳ, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಡಿಸಿ ಕಚೇರಿಗೆ ಬಂದು ಪರಿಶೀಲನೆ ನಡೆಸಿದರು. ಡಿಸೆಂಬರ್ 16ರಂದು ಮಂಗಳವಾರ ಬೆಳಿಗ್ಗೆ 7 ಗಂಟೆಗೆ ಜಿಲ್ಲಾಧಿಕಾರಿಗಳ ಇಮೇಲ್ಗೆ ಡಿಸಿ ಕಚೇರಿಗೆ ಬಾಂಬ್ ಇಟ್ಟಿರುವುದಾಗಿ ಮೇಲ್ ಬಂದಿದೆ. ಇದು ಕೆಲಕಾಲ ಆತಂಕ ಸೃಷ್ಟಿಸಿತ್ತು. ಡಾಗ್ ಸ್ಕ್ವಾಡ್, ಬಾಂಬ್ ನಿಷ್ಕ್ರಿಯ ದಳ ಮತ್ತು ಪೊಲೀಸರು ಎಲ್ಲ ಕಡೆ ಪರಿಶೀಲಿಸಿದಾಗ ಯಾವುದೇ ಬಾಂಬ್ ಪತ್ತೆಯಾಗಿಲ್ಲ. ಹೀಗಾಗಿ ಇದೊಂದು ಹುಸಿ ಬಾಂಬ್ ಬೆದರಿಕೆ ಎಂದು ಗೊತ್ತಾದ ಮೇಲೆ ಆತಂಕದ ವಾತಾವರಣ ತಿಳಿಯಾಯಿತು. ಇನ್ನು ಈ ಬಳಿಕ ಎಸ್ಪಿ ಅಶೋಕ್ ಮಾತನಾಡಿ, ಇಮೇಲ್ಗೆ ಬೆದರಿಕೆ ಕರೆ ಬಂದಿದೆ. ಸುತ್ತಮುತ್ತಲಿರುವ ಕಚೇರಿಗಳಲ್ಲಿ ಪರಿಶೀಲಿಸಿದ್ದೇವೆ. ಈ ಸಂದರ್ಭದಲ್ಲಿ ಯಾವುದೇ ಸ್ಫೋಟಕವಾಗಲಿ ಪತ್ತೆಯಾಗಿಲ್ಲ. ಬಾಗಿಲ ಬಳಿ ಮೆಟಲ್ ಡಿಟೆಕ್ಟರ್ ಅನ್ನು ಇಟ್ಟಿದ್ದೇವೆ. ಇದರ ಮೂಲಕ ಎಲ್ಲರನ್ನೂ ಪರಿಶೀಲಿಸಿ ಒಳಗೆ ಬಿಡುತ್ತಿದ್ದೇವೆ. ಹೈ ಅಲರ್ಟ್ನಲ್ಲಿ ಇರುತ್ತೇವೆ ಎಂಬುದನ್ನು ತಿಳಿದುಕೊಂಡು ಮುಂದಿನ ಕ್ರಮ ಕೈಗೊಳ್ಳುತ್ತೇವೆಂದು ಹೇಳಿದರು. ಮಾಹಿತಿ ಬಂದಿದೆ, ಅವರಿಗೆ ಒಂದು ಬಾಂಬ್ ಥ್ರೆಟ್ ಇಮೇಲ್ ಒಂದು ಬಂದಿದೆ ಅಂತ ಮಾಹಿತಿ ಬಂದ ತಕ್ಷಣ ನಾವು AR ಇಂದ ಬಾಂಬ್ ಆಂಟಿ ಸ್ಯಾಬಟೈಸ್ ಟೀಮ್ ಅನ್ನು, ASC ಟೀಮ್ ಅನ್ನು ಇಮಿಡಿಯೇಟ್ ಆಗಿ ಕಳಿಸಿದ್ದೀವಿ. ಜೊತೆಗೆ ಬಾಂಬ್ ಡಿಟೆಕ್ಷನ್, ಎಕ್ಸ್ಪ್ಲೋಸಿವ್ಸ್ ಡಿಟೆಕ್ಷನ್ ಮಾಡುವಂಥ ಡಾಗ್ನನ್ನು ಕಳಿಸಿದ್ವಿ. ಸೊ ಅದು ಬಂದಾದ ಮೇಲೆ ಎಲ್ಲ ಇಡೀ ಡಿಸ್ಟ್ರಿಕ್ಟ್, ಇಡೀ DC ಆಫೀಸು ಮತ್ತು ಸುತ್ತಮುತ್ತ ಇರುವ ಮುಖ್ಯದ ಗೌರ್ಮೆಂಟ್ ಆಫೀಸ್ಗಳನ್ನು ಎಲ್ಲನೂ ಸೂಕ್ಷ್ಮವಾಗಿ ಚೆಕ್ ಮಾಡಲಾಗಿದೆ. ಸದ್ಯಕ್ಕೆ ನಮಗೆ ಅಂಥದ್ದು ಯಾವುದು ಎಕ್ಸ್ಪ್ಲೋಸಿವ್ ಮೆಟೀರಿಯಲ್ ಆಗಿ ಬೇರೆ ಥರ ಇಶ್ಯೂ ಆಗಲಿ ಕಂಡು ಬಂದಿಲ್ಲ. ಚೆಕ್ ಮಾಡಿದಾದ ಮೇಲೆ ಈಗ ನಾವು ಮೊದಲ ಅಧಿಕಾರಿಗಳನ್ನು ಹೊರಗೆ ಬಿಡ್ತಾ ಇದ್ದೀವಿ. ಸೊ ಅವರು ಹೋಗಿ ಅವರ ಜಾಗಗಳಿಗೆ ಹೋದ ಮೇಲೆ ಮಿಕ್ಕಿದ ಸಾರ್ವಜನಿಕರನ್ನು ಬಿಡ್ತೀವಿ. ಈಗ ಸದ್ಯಕ್ಕೆ ನಾವು ಡೋರ್ ಹತ್ರ DFMD ಮತ್ತು HM ಅಂದರೆ ಡೋರ್ ಫ್ರೇಮ್ ಮೆಟಲ್ ಡಿಟೆಕ್ಟರ್ ಮತ್ತು ಹ್ಯಾಂಡ್ ಮೆಟಲ್ ಡಿಟೆಕ್ಟರ್ ಯೂಸ್ ಮಾಡಿ ಎಲ್ಲರನ್ನು ಫ್ರಿಸ್ಕಿಂಗ್ ಮಾಡಿ ಒಳಗೆ ಬಿಡ್ತಾ ಇದ್ದೀವಿ. ಸುರೇಶ್ ಬಾಬು, ಸಿಟಿವಿ ನ್ಯೂಸ್, ತುರುವೇಕೆರೆ.
ಬಾಗೇಪಲ್ಲಿ ಪಟ್ಟಣದ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಚಿನ್ನದ ಬೆಲೆಗಿಂತ ಕೃಷಿ ಜಮೀನಿನ ಬೆಲೆ ವೇಗವಾಗಿ ಬೆಳೆಯುತ್ತಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ಗೋಮಾಳ ಖರಾಬು ಜಮೀನುಗಳಿಗಾಗಿ ಪರಿತಪಿಸುತ್ತಿರುವ ಸಾಗುವಳಿದಾರರು ತಹಸೀಲ್ದಾರ್ ಆದೇಶದಂತೆ ಸರ್ಕಾರಿ ಜಮೀನಿನ ಅಳತೆ ಕಾರ್ಯಕ್ಕೆ ಬಂದಿರುವ ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಘಟನೆ ತಾಲೂಕಿನ ಚಿಕ್ಕತಿಮ್ಮನಹಳ್ಳಿ ಗ್ರಾಮದ ಬಳಿ ನಡೆದಿದೆ. ಬಾಗೇಪಲ್ಲಿ ತಾಲೂಕಿನ ಕಸಬಾ ಹೋಬಳಿಯ ಯಲ್ಲಂಪಲ್ಲಿ ಗ್ರಾಮದ ಸರ್ವೆ ನಂಬರ್ 490ರಲ್ಲಿ ಒಟ್ಟು 11 ಎಕರೆ ಸರ್ಕಾರಿ ಜಮೀನು ಇದ್ದು, ಸದರಿ ಸರ್ಕಾರಿ ಜಮೀನಿನ ವಿಸ್ತೀರ್ಣದಲ್ಲಿ ಚಿಕ್ಕತಿಮ್ಮನಹಳ್ಳಿಯ ನಂಜುಂಡಪ್ಪ ಎಂಬುವರಿಗೆ 2 ಎಕರೆ, ಗರ್ರಪ್ಪ ಎಂಬುವರಿಗೆ 3 ಎಕರೆ ಜಮೀನು ಮಂಜೂರಾಗಿದ್ದು, ಉಳಿಕೆ 6 ಎಕರೆ ಜಮೀನು ಸರ್ಕಾರಿ ಬೀಳು ಎಂದು ಕಂದಾಯ ಇಲಾಖೆ ಮೂಲ ದಾಖಲೆ ಸೇರಿದಂತೆ ಪಹಣಿ ಮತ್ತು ಮುಟೇಶನ್ನಲ್ಲಿ ನಮೂದಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಈ ಭಾಗದಲ್ಲಿರುವ ಜಮೀನಿನ ಬೆಲೆ ಗಗನಕ್ಕೇರಿದ್ದು, ಕೋಟಿ ಕೋಟಿ ರು ಬೆಲೆ ಬಾಳುತ್ತಿರುವುದರಿಂದ ಪ್ರತಿಯೊಬ್ಬರ ಕಣ್ಣು ಸರ್ಕಾರಿ ಬೀಳು ಜಮೀನಿನ ಅತ್ತ ಮುಖ ಮಾಡಿದ್ದು, ರಿಯಲ್ ಎಸ್ಟೇಟ್ ಕುಲಗಳು ಎಂಟ್ರಿ ಆಗುತ್ತಿವೆ. ಚಿಕ್ಕತಿಮ್ಮನಹಳ್ಳಿ ಗ್ರಾಮದ ಭೂ ರಹಿತರಿಗೆ, ಬಡವರಿಗೆ ಈಗಾಗಲೇ ಸದರಿ 490 ಸರ್ವೆ ನಂಬರ್ನಲ್ಲಿ 45 ವರ್ಷಗಳ ಹಿಂದೆಯೇ ತಲಾ 1 ಎಕರೆ ಮಂಜೂರಾಗಿದ್ದು, ಉಳಿಕೆ 11 ಎಕರೆಯಲ್ಲಿ 2 ಎಕರೆ ನಂಜುಂಡಪ್ಪಗೆ, 3 ಎಕರೆ ಗರಪ್ಪಗೆ ಮಂಜೂರಾಗಿ 6 ಎಕರೆ ಸರ್ಕಾರಿ ಬೀಳು ಉಳಿದುಕೊಂಡಿದೆ. ಕೆಲ ಬಲಾಢ್ಯರು ಸರ್ಕಾರಿ ಪಾಳು ಭೂಮಿಯನ್ನ ಕಬಳಿಸುವ ಹುನ್ನಾರಕ್ಕೆ ಮುಂದಾಗಿರುವುದರ ಬಗ್ಗೆ ಕಂದಾಯ ಇಲಾಖೆಗೆ ದೂರು ಬಂದಿರುವ ಹಿನ್ನೆಲೆಯಲ್ಲಿ ಸರ್ಕಾರಿ ದಾಖಲೆಯಂತೆ ಸರ್ಕಾರಿ ಬೀಳು ಜಮೀನನ್ನ ಅಳತೆ ಮಾಡುವಂತೆ ತಾಲೂಕು ಭೂಮಾಪನ ಇಲಾಖೆಗೆ ತಹಸೀಲ್ದಾರ್ ಮನೀಷಾ ಪತ್ರಿ ಆದೇಶಿಸಿರುತ್ತಾರೆ. ತಹಸೀಲ್ದಾರ್ ಮನೀಷಾ ಪತ್ರಿ ಗ್ರಾಮಾಡಳಿತ ಅಧಿಕಾರಿಗಳ ವರದಿಯಂತೆ ಸರ್ವೆ ನಂಬರ್ 490ರಲ್ಲಿರುವ ಸರ್ಕಾರಿ ಜಮೀನನ್ನ ಅಳತೆ ಮಾಡಲು ಸೂಕ್ತ ಪೊಲೀಸ್ ಬಂದೋಬಸ್ತ್ ನೀಡುವಂತೆ ಪೊಲೀಸ್ ಇಲಾಖೆಗೆ ಡಿಸೆಂಬರ್ 12ರಂದು ಪತ್ರ ಬರೆದಿದ್ದು, ಪೊಲೀಸ್ ಬಂದೋಬಸ್ತ್ ಬಾಗೇಪಲ್ಲಿ ತಾಲೂಕು ಭೂಮಾಪನ ಸಹಾಯಕ ನಿರ್ದೇಶಕ ಮಂಜುನಾಥ್, ರಾಜಸ್ವ ನಿರೀಕ್ಷಕ ಪ್ರಶಾಂತ್, ತಾಲೂಕು ಸರ್ವೇಯರ್ ನರಸಿಂಹಮೂರ್ತಿ ಹಾಗೂ ಅಧಿಕಾರಿಗಳ ತಂಡದೊಂದಿಗೆ ಸರ್ಕಾರಿ ಬೀಳು ಜಮೀನು ಅಳತೆ ಮುಂದಾಗಿದ್ದು, ಸರ್ವೆ ಕಾರ್ಯ ನಡೆಸದಂತೆ ಗ್ರಾಮದ ಕೆಲವರು ಅಡ್ಡಿಪಡಿಸಿರುವುದರಿಂದ ಬಂದ ದಾರಿಗೆ ಸುಂಕ ಇಲ್ಲ ಎಂಬಂತೆ ಅಧಿಕಾರಿಗಳು ಹಿಂದಿರುಗುವ ಪ್ರಸಂಗ ನಡೆದಿದೆ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಹಲವು ವರ್ಷಗಳ ಜ್ವಲಂತ ಸಮಸ್ಯೆಯಾಗಿರುವ ರಾಜಕಾಲುವೆ ಒತ್ತುವರಿ ಹಾಗೂ ಹದಗೆಟ್ಟಿರುವ ರಸ್ತೆಗಳ ದುರಸ್ತಿಗೆ ಸಂಬಂಧಿಸಿದಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣಕ್ಕೆ ಜಿಲ್ಲಾಧಿಕಾರಿ ರವಿರವರು ಖುದ್ದಾಗಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಶ್ರೀನಿವಾಸಪುರ ಪಟ್ಟಣದ ಎಸ್ಎಫ್ ಶಾಲೆ ಮುಂಭಾಗವಿರುವ ರಾಜಕಾಲುವೆ, ರೈಲ್ವೆ ಅಂಡರ್ ಪಾಸ್ ಹಾಗೂ ಕಟ್ಟೆಗೆಳಗಿನ ಪಾಳ್ಯದ ರಸ್ತೆಗಳಿಗೆ ಜಿಲ್ಲಾಧಿಕಾರಿ ರವಿ ಅವರು ಇಂದು ಭೇಟಿ ನೀಡಿ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿ ಪಡೆದುಕೊಂಡರು. ರಾಜಕಾಲುವೆ ಒತ್ತುವರಿಯಿಂದಾಗಿ ಮಳೆಗಾಲದಲ್ಲಿ ಸಾರ್ವಜನಿಕರು ಎದುರಿಸುತ್ತಿರುವ ತೊಂದರೆಗಳನ್ನು ಗಮನಿಸಿದ ಅವರು ತಕ್ಷಣವೇ ಸರ್ವೆ ಕಾರ್ಯ ನಡೆಸಿ ಒತ್ತುವರಿ ತೆರವುಗೊಳಿಸಲು ತಾಲೂಕು ದಂಡಾಧಿಕಾರಿಗಳಿಗೆ ಹಾಗೂ ಪುರಸಭೆ ಮುಖ್ಯಾಧಿಕಾರಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು.
ಒತ್ತುವರಿ ಮಾಡಿಕೊಂಡಿರುವುದು ಗಮನಕ್ಕೆ ಬಂದಿದೆ. ಯಾರೇ ಪ್ರಭಾವಿಗಳಿದ್ರೂ ಮುಲಾಜಿಲ್ಲದೆ ಒತ್ತುವರಿ ತೆರವುಗೊಳಿಸಿ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿ, ಕೇವಲ ರಾಜಕಾಲುವೆ ಮಾತ್ರವಲ್ಲದೆ ಪಟ್ಟಣದ ಪ್ರಮುಖ ರಸ್ತೆಗಳ ಗುಂಡಿ ಬಿದ್ದಿರುವ ಸ್ಥಿತಿ ಮತ್ತು ಸಂಚಾರ ದಟ್ಟಣೆಯ ಬಗ್ಗೆಯೂ ಜಿಲ್ಲಾಧಿಕಾರಿಗಳು ಮಾಹಿತಿ ಸಂಗ್ರಹಿಸಿದರು. ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೆ ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡುವಂತೆ ಅಧಿಕಾರಿಗಳಿಗೆ ಎಚ್ಚರಿಸಿದರು. ರೈಲ್ವೆ ಅಂಡರ್ ಪಾಸ್ ಬಳಿ ನೀರು ನಿಲ್ಲುವ ಸಮಸ್ಯೆಯನ್ನು ಶಾಶ್ವತವಾಗಿ ಬಗೆಹರಿಸಲು ತಾಂತ್ರಿಕ ವರದಿ ಸಲ್ಲಿಸುವಂತೆ ಇಂಜಿನಿಯರ್ಗಳಿಗೆ ಸೂಚಿಸಿದರು. ಈ ಪರಿಶೀಲನಾ ಕಾರ್ಯದಲ್ಲಿ ತಾಲೂಕು ಆಡಳಿತದ ಅಧಿಕಾರಿಗಳು, ಪುರಸಭೆ ಮುಖ್ಯಾಧಿಕಾರಿಗಳು, ಕಂದಾಯ ಇಲಾಖೆಯ ಅಧಿಕಾರಿಗಳು ಹಾಗೂ ಲೋಕೋಪಯೋಗಿ ಇಲಾಖೆಯ ಸಿಬ್ಬಂದಿಗಳು ಹಾಜರಿದ್ದರು. ಚಂದ್ರಶೇಖರ್, ಸಿಟಿವಿ ನ್ಯೂಸ್, ಶ್ರೀನಿವಾಸಪುರ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಜನವಿರೋಧಿ ನೀತಿಗಳನ್ನು ವಿರೋಧಿಸಿ ಹಾಗೂ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸುವಂತೆ ಒತ್ತಾಯಿಸಲು ಡಿಸೆಂಬರ್ 21 ಭಾನುವಾರ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನಾ ಬಹಿರಂಗ ಸಭೆ ಆಯೋಜಿಸಿದ್ದು, ತಾಲೂಕಿನ ಎಲ್ಲ ಸಿಪಿಎಂ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸಬೇಕೆಂದು ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಜಯರಾಮರೆಡ್ಡಿ ತಿಳಿಸಿದರು. ಗುಡಿಬಂಡೆ ಪಟ್ಟಣದ ಸಿಪಿಎಂ ಕಚೇರಿಯಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದ ಸಿಪಿಎಂ ಪಕ್ಷದ ಜಿಲ್ಲಾ ಸಮಿತಿ ಸದಸ್ಯ ಜಯರಾಮರೆಡ್ಡಿ ಅವರು, ದೇಶವನ್ನ ಕಳೆದ 12 ವರ್ಷಗಳಿಂದ ಮುನ್ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಮತದಾರರಿಗೆ ಸುಳ್ಳು ಆಶ್ವಾಸನೆಗಳನ್ನ ನೀಡಿ ಮತಗಳನ್ನ ಪಡೆದುಕೊಂಡು ಅಧಿಕಾರ ಹಿಡಿದು ಯಾವುದೇ ಅಭಿವೃದ್ಧಿ ಕೆಲಸಗಳನ್ನ ಮಾಡುತ್ತಿಲ್ಲ. ರೈತರು ಬೆಳೆದ ಬೆಳೆಗಳಿಗೆ ಸೂಕ್ತ ಬೆಲೆ ಸಿಗುತ್ತಿಲ್ಲ. ಇದಕ್ಕೆ ಬೆಂಬಲ ಬೆಲೆ ನೀಡುವಂತೆ ರೈತರು ಅನೇಕ ವರ್ಷಗಳಿಂದ ಉಳುಮೆ ಮಾಡುತ್ತಿದ್ದು, ನಮೂನೆ 57ರಲ್ಲಿ ಸಲ್ಲಿಸಿರುವ ಅರ್ಜಿಗಳನ್ನ ಗೋಮಾಳ ಜಾಗ ಇರುವುದರಿಂದ ಮಂಜೂರು ಮಾಡಲು ಆಗುವುದಿಲ್ಲ ಎಂದು ಹೇಳುತ್ತಿರುವುದನ್ನ ಖಂಡಿಸಿ, ನಿರುದ್ಯೋಗ ಸಮಸ್ಯೆ ಸುಧಾರಣೆ ಮಾಡುತ್ತಿಲ್ಲ ಸೇರಿ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ನೀಡುವಂತೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ಆಯೋಜಿಸಿದ್ದು, ನಮ್ಮ ಹಕ್ಕುಗಳನ್ನ ಹೋರಾಟದ ರೂಪದಲ್ಲಿ ಪಡೆದುಕೊಳ್ಳಲು ತಾಲೂಕಿನ ಎಲ್ಲಾ ಸಿಪಿಎಂ ಮುಖಂಡರು ಸೇರಿ ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದ್ರು. ನಂತರ ಬಾಗೇಪಲ್ಲಿ ತಾಲೂಕು ಸಿಪಿಎಂ ಮುಖಂಡ ಚನ್ನರಾಯಪ್ಪ ಮಾತನಾಡಿ, ದೇಶದಲ್ಲಿ ಕೃಷಿ ಬಿಕ್ಕಟ್ಟು, ಕಾರ್ಮಿಕ ಹಕ್ಕುಗಳು, ನಿರುದ್ಯೋಗ, ಭ್ರಷ್ಟಾಚಾರ, ಶಿಕ್ಷಣ, ಆರೋಗ್ಯ, ಪಡಿತರ ಚೀಟಿ, ವಸತಿ ಮತ್ತು ನಿವೇಶನ, ಮಹಿಳೆಯ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯ, ಪ್ರಜಾಪ್ರಭುತ್ವ ವಿರೋಧಿ ನೀತಿಗಳು ಸೇರಿದಂತೆ ಇತರೆ ನಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಲು ಬೃಹತ್ ಪ್ರತಿಭಟನೆ ಆಯೋಜಿಸಿದ್ದು, ಪ್ರತಿಭಟನೆಯನ್ನ ಯಶಸ್ವಿ ಮಾಡಲು ತಾಲೂಕಿನಿಂದ ಎಲ್ಲಾ ಮುಖಂಡರು ಹಾಗೂ ಸಾರ್ವಜನಿಕರು ಭಾಗವಹಿಸುವಂತೆ ಮನವಿ ಮಾಡಿದ್ರು. ಇವತ್ತು ಸರ್ಕಾರಗಳು 7,000 ಸರ್ಕಾರಿ ಶಾಲೆಗಳನ್ನ, ಕಾಲೇಜು ಶಾಲೆಗಳನ್ನ ಇವತ್ತು ಮುಚ್ಚತಕ್ಕಂಥದ್ದು ಕೈ ಹಾಕಿದ್ದಾರೆ. ಈಗಾಗಲೇ ಅದನ್ನು ಪ್ರಾರಂಭ ಮಾಡಿದ್ದಾರೆ. ಹಂಸಂದ್ರದಲ್ಲಿ ಈಗಾಗಲೇ ಶಾಲೆಗಳನ್ನು, ಪಂಚಾಯಿತಿಯಲ್ಲಿ ಒಂದಷ್ಟು ಶಾಲೆಗಳನ್ನು ಮುಚ್ಚಿದ್ದಾರೆ. ಅವ್ರು ಹೇಳೋದ್ರ ಪ್ರಕಾರ ಇರ್ತಕ್ಕಂಥದ್ದು ಒಂದು ಕಡೆ ಆಗಿದೆ. ಬಡವರಿಗೆ, ಕೂಲಿಕಾರರಿಗೆ, ರೈತರ ಮಕ್ಕಳಿಗೆ ಇವತ್ತು ಸಂಪೂರ್ಣವಾಗಿ ಶಿಕ್ಷಣವನ್ನ ಇವತ್ತು ವಂಚಿತರನ್ನಾಗಿ ಮಾಡಲಿಕ್ಕೆ ಇವತ್ತು ಖಾಸಗಿಯ ಶಾಲೆಗಳಿಗೆ ಹೆಚ್ಚು ಒತ್ತನ್ನು ಕೊಡಲಿಕ್ಕೆ ಇವತ್ತು ಸರ್ಕಾರ ಹೊರಟಿದೆ. ಹಾಗೆಯೇ ಇವತ್ತು ಆರೋಗ್ಯ ಇವತ್ತು ಆರೋಗ್ಯ ಪರಿಸ್ಥಿತಿ ನೋಡಿದಾಗಲೂ ಕೂಡ ಇವತ್ತಿನ ಪರಿಸ್ಥಿತಿಯಲ್ಲಿ ಎಲ್ಲದಕ್ಕೂ ಇವತ್ತು ಫೀಸನ್ನ ಇವತ್ತು ಫಿಕ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಆರೋಗ್ಯ ಕೇಂದ್ರಗಳು ಕೂಡ ಇವತ್ತು ಖಾಸಗಿಯವರಿಗೆ ಕೊಡಲಿಕ್ಕೆ ಇವತ್ತು ವ್ಯವಸ್ಥಿತವಾದಂತಹ ಪಿತೂರಿಯನ್ನು ನಡೆಸ್ತಾ ಇದ್ದಾರೆ. ಗುಡಿಬಂಡೆ ತಾಲೂಕಿನ ಜನ ಇವತ್ತು ಇದಕ್ಕೆ ಸಹಕರಿಸಬೇಕು ಮತ್ತು ಹೆಚ್ಚಿನ ರೀತಿಯಲ್ಲಿ ಸಹಕಾರ ಕೊಟ್ಟು ಇದಕ್ಕೆ ಬರಬೇಕಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೀವಿ. ಈ ವೇಳೆ ಸಿಪಿಎಂ ತಾಲೂಕು ಕಾರ್ಯದರ್ಶಿ ವೆಂಕಟರಾಜು, ತಾಲೂಕು ಸಮಿತಿ ಸದಸ್ಯರಾದ ಆದಿನಾರಾಯಣ ಸ್ವಾಮಿ, ದೇವರಾಜು, ರಮಣ, ಡಿವೈಎಫ್ಐ ಜಿಲ್ಲಾ ಕಾರ್ಯದರ್ಶಿ ಉಪರಹಳ್ಳಿ ಶ್ರೀನಿವಾಸ್ ಸೇರಿ ಇತರರು ಹಾಜರಿದ್ದರು. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಗ್ರಾಮೀಣ ಭಾಗದಲ್ಲಿ ಜನಸಾಮಾನ್ಯರಿಗೆ ಶುದ್ಧ ಕುಡಿಯುವ ನೀರು, ರಸ್ತೆ, ಚರಂಡಿ, ಬೀದಿ ದೀಪದ ಸೌಲಭ್ಯ ನೀಡಿ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವುದು ಸರ್ಕಾರದ ಜವಾಬ್ದಾರಿಯಾಗಿದೆ. ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕೆಂದು ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್ ತಿಳಿಸಿದರು. ಶಿಡ್ಲಘಟ್ಟ ತಾಲೂಕಿನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿಯ NRLM ಕಟ್ಟಡ ಹೈಮಾಸ್ ದೀಪಗಳು
ಊರ ದೇವಾಲಯ ಬಳಿಯ ಉದ್ಯಾನವನವನ್ನ ದೇವರಮಳ್ಳೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪವಿತ್ರ ದೇವರಾಜ್ ಲೋಕಾರ್ಪಣೆ ಮಾಡಿದ್ರು. ನಂತರ ಮಾತನಾಡಿದ ಅವರು, ನಮ್ಮದು ಕೃಷಿ ಪ್ರಧಾನ ದೇಶ ಮತ್ತು ಗ್ರಾಮೀಣ ಭಾಗದ ಆರ್ಥಿಕ ಚಟುವಟಿಕೆಗಳ ಮೇಲೆ ದೇಶದ ಆರ್ಥಿಕ ಪರಿಸ್ಥಿತಿ ಅವಲಂಬಿತವಾಗಿದೆ. ಹಾಗಾಗಿ ಸರ್ಕಾರವು ಗ್ರಾಮಗಳ ಅಭಿವೃದ್ಧಿ ಮತ್ತು ಗ್ರಾಮೀಣ ಭಾಗದ ಜನರ ಜೀವನ ಮಟ್ಟ ಸುಧಾರಿಸಲು ಅನೇಕ ಯೋಜನೆಗಳನ್ನು ರೂಪಿಸಿದೆ. ಅವುಗಳನ್ನು ಸಮರ್ಪಕವಾಗಿ ಜಾರಿ ಮಾಡಲು ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಾಗಿದೆ ಎಂದರು. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷೆ ಅನಸೂಯಮ್ಮ, ಸದಸ್ಯರಾದ ಸುಗುಣಮ್ಮ, ವೆಂಕಟೇಶ್, ಚಕ್ರವರ್ತಿ, ಲಕ್ಷ್ಮೀ, ಮುನಿರಾಜಪ್ಪ, ಕೆಂಪೇಗೌಡ, ನಳಿನ, ಜಗದೀಶ್, ಸಿಬ್ಬಂದಿ, ಗ್ರಾಮಸ್ಥರು ಹಾಜರಿದ್ದರು. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಸದಸ್ಯ ಯಾರು ಸೇರಲಿಲ್ಲ. ಆ ಉದ್ದೇಶದಿಂದ ಒಂದು ಪೂಜಾ ಕ್ರಮ ಇಟ್ಕೊಂಡು ಅದರಂತೆ ನಾವು ಪೂಜೆ ಮಾಡಿಕೊಂಡು ಆ ಬೋರ್ಡನ್ನು ನಾವು ಹಾಕೋಣ ಅಂತ ಹೇಳಿದರು. ಅದೇ ಪ್ರಕಾರವಾಗಿ ಇದನ್ನು ನಾವು ವಿಶೇಷ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಈ ಇದರಲ್ಲಿ ಮುಖ್ಯವಾಗಿ ರಾಜೀವ್ ಗಾಂಧಿ ಸೇವಾ ಕೇಂದ್ರ ಕಟ್ಟಡದ ಉದ್ಘಾಟನಾ ಕೇಂದ್ರ ಮತ್ತು ಇಲ್ಲಿ NRM ಶೆಟ್ಟಿನ ಕಟ್ಟಡದ ಉದ್ಘಾಟನಾ ಕೇಂದ್ರ, ಜೊತೆಗೆ ನಮ್ಮ 15ನೇ ಹಣಕಾಸು ನರೇಗಾ ಯೋಜನೆಯಲ್ಲಿ ಇಲ್ಲಿ ದೇವರಮಳ್ಳೂರು ಗ್ರಾಮದ ದೇವಸ್ಥಾನ ಹತ್ರ ಉದ್ಯಾನವನ ಕಾರ್ಯಕ್ರಮ ಇದೆ, ಅದರದ್ದು ಉದ್ಘಾಟನೆ ಕಾರ್ಯಕ್ರಮ. ಮತ್ತು 15ನೇ ಹಣಕಾಸಿನಲ್ಲಿ ಈ ದೇವರಮಳ್ಳೂರು ಗ್ರಾಮದಲ್ಲಿ ಹೈಮಾಸ್ ಲೈಟನ್ನು ಹಾಕ್ಕೊಂಡಿದ್ದೀವಿ, ಅದರಲ್ಲೂ ಸಹ ಉದ್ಘಾಟನೆ ಕಾರ್ಯಕ್ರಮವನ್ನು ಈ ದಿನ ಇಟ್ಕೊಂಡಿದ್ದೀವಿ. ನೋಡುತ್ತಿದ್ದಂತೆ ಟಿಪ್ಪರ್ ಲಾರಿಯೊಂದು ರಸ್ತೆ ಮಧ್ಯೆ ದಗದಗನೆ ಹೊತ್ತಿ ಉರಿದ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕಿನ ಬೀಚಗಾನಹಳ್ಳಿ ಸಮೀಪದ ರಾಮಗಾನಹಳ್ಳಿ ಬಳಿ ನಡೆದಿದೆ. ಹೌದು, ಟಿಪ್ಪರ್ ಲಾರಿ ಗವಿಗುಂಟಹಳ್ಳಿ ಕ್ವಾರಿಯಿಂದ ಕಲ್ಲುಗಳನ್ನು ತುಂಬಿಕೊಂಡು ವರ್ಲಕೊಂಡ ಕ್ರಷರ್ಗೆ ಹೋಗುತ್ತಿದ್ದ ವೇಳೆ ರಾಮಗಾನಹಳ್ಳಿ ಗ್ರಾಮದ ಬಳಿ ಬರುತ್ತಿದ್ದಂತೆ ಟಿಪ್ಪರ್ ಲಾರಿಯಲ್ಲಿ ಶಾಕ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ. ಬೆಂಕಿ ಹೊತ್ತಿ ಉರಿಯುತ್ತಿದ್ದಂತೆ ತಕ್ಷಣ ಎಚ್ಚೆತ್ತ ಚಾಲಕ ಟಿಪ್ಪರ್ ಇಳಿದು ಪ್ರಾಣ ರಕ್ಷಿಸಿಕೊಂಡಿದ್ದಾನೆ. ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಸ್ಥಳೀಯರು ತಕ್ಷಣ ಅಗ್ನಿಶಾಮಕ ದಳಕ್ಕೆ ಮಾಹಿತಿ ತಿಳಿಸಿದ್ದು ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ದೌಡಾಯಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಸತೀಶ್ ಬಾಬು, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮುಂದುವರಿಯಲಿದೆ. ಶ್ರೀ ಮಂಜುನಾಥ ಹಾರ್ಡ್ವೇರ್ ಆ್ಯಂಡ್ ಇನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ: ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927. ಮತ್ತೊಂದು ಸಂಖ್ಯೆ 9008680303. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್ ಜನರೇಟರ್ ಲಭ್ಯ.
ಕೂಡಲೇ ಸಂಪರ್ಕಿಸಿ 9916161691 9739702077. ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹದಿನೇಳು ವರ್ಷದ ಯುವ ಪ್ರತಿಭೆ ಶಿಡ್ಲಘಟ್ಟ ತಾಲೂಕು ಮೇಲೂರಿನ ವಜ್ರಲ್ ಗೌಡ ಕಳೆದ 2 ವರ್ಷಗಳಿಂದ ಪವರ್ ಲಿಫ್ಟಿಂಗ್ ವಿಭಾಗದಲ್ಲಿ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿರುವುದು ಜಿಲ್ಲೆಯ ಹೆಮ್ಮೆಯಾಗಿದೆ ಎಂದು ಮೇಲೂರಿನ ಜನತೆ ವಜ್ರಲ್ ಗೌಡ ಅವರಿಗೆ ಸನ್ಮಾನಿಸಿ ಅಭಿನಂದಿಸಿದ್ದಾರೆ. ಈ ವೇಳೆ ಮಾತನಾಡಿದ ವಜ್ರಲ್ ಗೌಡ, ಪವರ್ ಲಿಫ್ಟಿಂಗ್ ಸ್ಪರ್ಧೆಯಲ್ಲಿ ದೇಶವನ್ನ ಪ್ರತಿನಿಧಿಸುವುದೆಂದರೆ ಕ್ರೀಡಾಪಟುವಿಗೆ ಸಂತೋಷ ತರುತ್ತದೆ. ರಷ್ಯಾದ ರಾಜಧಾನಿ ಮಾಸ್ಕೋದಲ್ಲಿ ನಡೆದ ವರ್ಲ್ಡ್ ಚಾಂಪಿಯನ್ಶಿಪ್ನಲ್ಲಿ 5 ಗೋಲ್ಡ್ ಮೆಡಲ್ ಸಾಧನೆ ಮಾಡಿದ್ದೇನೆ. ನನ್ನ ಈ ಸಾಧನೆಯಿಂದ ನನ್ನ ತಾಯಿ ಮತ್ತು ಸಹೋದರಿಯರ ಅಪಾರವಾದ ಬೆಂಬಲವಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡ ಕೆ ಮಂಜು, ಬಿಜೆಪಿ ಮುಖಂಡ ಸುರೇಂದ್ರ ಗೌಡ ಮತ್ತಿತರರು ಹಾಜರಿದ್ದರು. ತುರುವೇಕೆರೆ ಪಟ್ಟಣದ ದಬ್ಬೆಘಟ್ಟ ರಸ್ತೆಯಲ್ಲಿರುವ JDS ಪಕ್ಷದ ಕಚೇರಿಯಲ್ಲಿ ಕೇಂದ್ರ ಸಚಿವ ಹಾಗೂ ಮಾಜಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರ 66ನೇ ವರ್ಷದ ಹುಟ್ಟುಹಬ್ಬವನ್ನು ತಾಲೂಕು ಘಟಕದ ಅಧ್ಯಕ್ಷ ದೊಡ್ಡೇಗೌಡರ ನೇತೃತ್ವದಲ್ಲಿ NDA ಮಿತ್ರ ಪಕ್ಷಗಳೊಂದಿಗೆ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ 66 kg ತೂಕದ ಕೇಕ್ ಕತ್ತರಿಸಿ ಆಚರಿಸಲಾಯಿತು. ಇದರ ಪ್ರಯುಕ್ತ JDS ಕಚೇರಿಯಲ್ಲಿ ಕಾರ್ಯಕರ್ತರುಗಳಿಗೆ ಲಘು ಉಪಹಾರವನ್ನು ನೀಡಲಾಯಿತು. ನಂತರ ಕಾರ್ಯಕ್ರಮ ನೆನಪಿಗಾಗಿ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಾಲು, ಹಣ್ಣು ಮತ್ತು ಬ್ರೆಡ್ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ವೆಂಕಟೇಶ್ ಕೃಷ್ಣಪ್ಪ, ವಕೀಲರಾದ ಧನ್ಪಾಲ್, ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೊಡ್ಡಘಟ್ಟ ಚಂದ್ರೇಶ್, ವಕ್ತಾರ ವೆಂಕಟಾಪುರ ಯೋಗೀಶ್ ಹಾಗೂ ಕಾರ್ಯಕರ್ತರುಗಳು ಹಾಜರು. ಮತ್ತೊಮ್ಮೆ ಮುಖ್ಯಾಂಶಗಳು. ಚಿಕ್ಕಬಳ್ಳಾಪುರ ವಾಪಸಂದ್ರ ಬ್ರಿಡ್ಜ್ ಬಳಿ ಸರಣಿ ಅಪಘಾತ. ಟಿಪ್ಪರ್ ಆಟೋ ಹಾಗೂ ಮಿನಿ ಟೆಂಪೋ ವಾಹನಗಳ ನಡುವೆ ಸರಣಿ ಅಪಘಾತ. ನಂಜನಗೂಡಿನಲ್ಲಿ ಮುಸುಕುದಾರಿ ಕಳ್ಳರ ಕೈಚಳಕಕ್ಕೆ ಶಿಕ್ಷಕ ದಂಪತಿ ಮನೆಯಲ್ಲಿ ಲಕ್ಷಾಂತರ ರೂಪಾಯಿ ಚಿನ್ನಾಭರಣ ಕಳವು. ಕಳ್ಳತನ ಮಾಡಲು ಮಾರಕಾಸ್ತ್ರಗಳನ್ನು ಹಿಡಿದು ಹೊಂಚು ಹಾಕುತ್ತಿರುವ ಖತರ್ನಾಕ್ ಕಳ್ಳರು. ನಕಲಿ ಸಿಗರೇಟ್ ತಯಾರಿಸಿ ಮಾರುತ್ತಿದ್ದ ತಮಿಳುನಾಡು ಮೂಲದವರನ್ನ ಬಂಧಿಸಿದ ಚಿಂತಾಮಣಿ ಪೊಲೀಸರು. ಲಕ್ಷ ಮೌಲ್ಯದ ನಕಲಿ ಸಿಗರೇಟ್ಗಳನ್ನು ಸೀಸ್ ಮಾಡಿದ ಪೊಲೀಸರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.